ಡೇ ಇನ್ ಮೈ ಲೈಫ್ಗೆ ಸ್ವಾಗತ. ಈಗ ಸದ್ಯಕ್ಕೆ ಮೂಡಿಲ್ಲ, ಪರವಾಗಿಲ್ಲ ಬಂತಲ್ಲ ಟ್ರಯಲ್. ಹಾಯ್ ಗಾಯ್ಸ್, ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಡೇ ಇನ್ ಮೈ ಲೈಫ್ಗೆ ಸ್ವಾಗತ. ಹಾಗೆ ಬೆಳಗ್ಗೆ ಎದ್ದು ಕಿಟಕಿ ಹತ್ರ ಒಂದು ವೆದರು ತಂಪಾದ ಗಾಳಿ ತಾಳೋದು ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ನೋಡ್ತಾ ನಿಂತಿದ್ದೆ. ನೆಕ್ಸ್ಟ್ ಮಾಮೂಲಿ ಇದೆಯಲ್ಲ ಮನೆ ಕೆಲಸ ಮಾಡಿಕೊಂಡು, ಹಾಗಾಗಿ ಇವತ್ತೊಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಹೆಸರು ಚಪಾತಿ ವಿತ್ ಬೀಟ್ರೋಟ್ ಪಲ್ಯ. ತುಂಬಾ ಈಸಿ ಹಾಗೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಲೆಟ್ಸ್ ಗೋ. ಮಾಡೋಕ್ಕೆ ರೆಡಿ ಆಗೋಣ. ಕ್ವಿಕ್ಕಾಗಿ ಇದು ಚಪಾತಿ ಹಿಟ್ಟು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ಆಮೇಲೆ ಇಲ್ಲಿ ಬೀಟ್ರೋಟು ವಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ, ಖಾರದ ಪುಡಿ, ಮತ್ತು ಅಡುಗೆ ಎಣ್ಣೆ, ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ 1 ಅಥವಾ 1.5 ಅಷ್ಟು, ಆಮೇಲೆ ಸಾಲ್ಟು, ಸಣ್ಣ ಉಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಇಲ್ಲಿ 1 ಟೊಮೊಟೊ ಹಣ್ಣು, ಸಾಸಿವೆ, ಸಾಂಬಾರು ಪುಡಿ, ಇದು ಅರಿಶಿನ, ಇಷ್ಟು ತೊಗೊಂಡಿದ್ದೀನಿ. ಪಟ್ಟ ಅಂತ ಬೇಗ ಮಾಡಿಬಿಡೋಣ. ಲೆಟ್ಸ್ ಗೋ. ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಕಡಲೆಬೇಳೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ನಂತರ ಈರುಳ್ಳಿ ತೊಗೊಂಡಿದ್ದೆಲ್ಲ ಈರುಳ್ಳಿ ಎಣ್ಣೆಯಲ್ಲಿ ಅಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಸ್ವಲ್ಪ ಬ್ರೌನ್ ಕಲರ್ ಬಂದಾದಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು. ಟೊಮೊಟೊ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಅದ್ರ ಜೊತೆಗೆ ಅರಿಶಿನ, ಸ್ವಲ್ಪ ಕಲರ್ ಸ್ವಲ್ಪ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಅದು ಟೊಮೊಟೊ ಫ್ಲೇವರ್ ಆಗಲಿ ಮತ್ತು ಈರುಳ್ಳಿ ಫ್ಲೇವರ್ ಆಗಲಿ ಅದೆಲ್ಲ ಹೋಗಲ್ಲ, ಅದ್ರ ಜೊತೆನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದ ನಂತರ ಬೀಟ್ರೋಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಕಟ್ ಮಾಡಿ ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ 1 ಗ್ಲಾಸಷ್ಟು ನೀರು ಹಾಕಿ ಬೇಯಿಸಿ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಕ್ಲೋಸ್ ಮಾಡಿದ್ದೀನಿ ನಾನು ಇವಾಗ ಬೇಯಲಿ ಅಂತ ಹೇಳಿ. ಈಗ ಓಪನ್ ಮಾಡಿದೆ, ನೋಡಿ ಆಲ್ಮೋಸ್ಟ್ ಸ್ವಲ್ಪ ಬೆಂದಿದೆ. ಇನ್ನು ಸ್ವಲ್ಪ ಬೆಂದರೆ ಮುಗಿಯುತ್ತೆ. ಚೆನ್ನಾಗಿ ಬೆಂದು ಕ್ಲೋಸ್ ಇದಾಗಿದೆ. ಮತ್ತು ಇದು ಬ್ಲಡ್ ಇನ್ಕ್ರೀಸ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಒಂದು ರೆಸಿಪಿ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಚಪಾತಿ ಮಾಡೋಣ ಬನ್ನಿ. ಚಪಾತಿ ಹಿಟ್ಟು ಮೊದಲೇ ಕಲಿಸ್ಕೊಂಡಿದ್ನಲ್ಲ, ಹಾಗಾಗಿ ಭಾಳ ಈಸಿ ಆಯಿತು. ಚೆನ್ನಾಗಿ ಸಾಫ್ಟಾಗಿ ನಿಂತಿತ್ತು. ಪಟಾಪಟನ ಬೇಗ ಮಾಡಿ ಟಿಫನ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಪಾತ್ರೆ ಹಂಗೆ ತೊಳೆದಿಟ್ಟಿದ್ದೆ. ನಾವು ಬಂದು ನೋಡಿದ್ರೆ, ಹಾಗಾಗಿ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ. ಪಾತ್ರೆ ಸ್ವಲ್ಪ ಜೋಡಿಸ್ಕೊಟ್ರು, ಸ್ವಲ್ಪ ಸ್ಪೇಸಸ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸ್ಕೊಟ್ಟಿದ್ದಾರೆ. ಮತ್ತು ಮಿಕ್ತೋ ಸ್ವಲ್ಪ ಇತ್ತು, ಅದನ್ನು ನಾನು ಸ್ವಲ್ಪ ಅಕೌಂಟಲ್ಲಿ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಹಂಚು ಯಾವ ಥರ ಕ್ಲೀನ್ ಮಾಡೋದು ಅಂತ ಹೇಳಿ. ತುಂಬ ಹಾಳಾಗಿತ್ತು ನಮ್ಮನೆ, ಹಂಚು ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಇತ್ತು. ಈಗ ಆ ಥರ ಇದ್ರದ್ದು ಇದು ಹೊಸದು ತಂದಿದ್ದೀವೇನೋ, ಒಂದು ತಿಂಗಳಾಗಿದೆಯೇನೋ ಆ ಥರ ಆಗಿದೆ. ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು. ಹಳೇದಿದ್ದನ್ನು ಹೊಸದು ಯಾವ ಥರ ಮಾಡಿದೆ ಅನ್ನೋದನ್ನು ಹೋಗಿ ನೀವು ನನ್ನ ಅಕೌಂಟಲ್ಲಿದೆ ಚೆಕ್ ಮಾಡಿ, ಓಕೆನಾ? ಇವಾಗ ಇದೇ ಹಂಚ ಮೇಲೆ ನಿಮ್ಮ ಮುಂದೆನೇ ನಾನು ಚಪಾತಿ ಬೇಯಿಸ್ತೀನಿ. ಎಷ್ಟು ಚೆನ್ನಾಗಿ ಬೇಯುತ್ತೆ ನೋಡಿ. ಅಷ್ಟೇ ದೋಸೆನೂ ಅಷ್ಟು ಚೆನ್ನಾಗಿ ಬಂದಿತ್ತು. ಕಿತ್ತೋಗೋದಾಗಲಿ ಆ ಥರ ಏನೂ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿದ್ರಲ್ಲ, ಸಿಂಪಲ್ ರೆಸಿಪಿ ಚಪಾತಿ ವಿತ್ ಬೀಟ್ರೋಟ್ ಪಲ್ಯ, ಅದ್ರ ಜೊತೆ ಸೌತೆಕಾಯಿ. ಬೇಗ ಅವರೆಕಾಳು ಸಾಂಬಾರು, ಪಾಯಸ ಎಲ್ಲ ಮಾಡ್ರು ಅವ್ರು ತಮಗೋಸ್ಕರ. ಬಟ್ ಹೆಸರು ಬೇಳೆ ಇಲ್ಲ, ಮಿಕ್ಸಿ ಏನು ಇವತ್ತು ಬೆಳಿಗ್ಗೆ ಪಾಯಸ ಎಲ್ಲ ಮಾಡ್ತಿದ್ದೀರಾ? ನೋಡಿ ನಾನು ಮಾತಾಡಿದ್ರು ಆ ಕಡೆ ತಿಳ್ಕೊಂಡು ಮಾತಾಡ್ತಾ ಇದ್ದೀರಾ. ಈಗ ಸದ್ಯಕ್ಕೆ ಮೂಡಿಲ್ಲ, ಪರವಾಗಿಲ್ಲ. ಹಿಂಗೆ ಮೂಡಿಲ್ಲ ಅಲ್ಲ, ಟೈಮ್ ಇಲ್ಲ, ನಿಮ್ಮ ತಮ್ಮ ಬರ್ತಿದ್ದಾರೆ ಅಂತ ಅಷ್ಟೇ ತಾನೆ. ಟೈಮ್ ಇನ್ನು 10 ಗಂಟೆ ಅಷ್ಟೇ ಬಿಡಿ. ಅವರು ನಮ್ಮ ಜೊತೆ ಮಾತಾಡೋಕ್ಕೆ ರೆಡಿ ಇಲ್ಲ, ತುಂಬ ಫಾಸ್ಟರ್ ಇದ್ದಾರೆ. ಅಡುಗೆ ಮಾಡಬೇಕು, ತಮ್ಮ ಬರ್ತಾನೆ ಅಂತ ಹೇಳಿ. ಹೆಣ್ಮಕ್ಳಿಗೆ ಬಾಗ್ನ ಅರ್ಶಿನ ಕುಂಕುಮ ಮೇನ್ ಅಲ್ವಾ, ಹಾಗಾಗಿ ಅವ್ರು ತಮ್ಮ ಬಾಗ್ನ ತೊಗೊಂಡು ಬಂದಿದ್ರು. ಬಾಗ್ನ ತೊಗೊಂಡು ಬಂದಿದ್ರಲ್ಲ, ಕೊಡಬೇಕು ಅಂತ ಹೇಳಿ ಒಂದು ತಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಉಂಡೆನ ತಗೊಂಡು ಬರ್ತೀರಾ ನಿಮ್ಮ ಕಡೆ? ಕಡಲೆ ಉಂಡೆ ಯಾವ್ದಿದು? ಹಂಗೆ ತಮ್ಮ ತಂದೆ ಸೀರೆ ಓಪನ್ ಮಾಡಮ್ಮ ಫುಲ್. ಅದು ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಒಂದು ಅರಿಶಿನ ಕುಂಕುಮ ಮುತ್ತೈದೆ ಬಾಗ್ನ ಬಂದುಬಿಟ್ರೆ ಎಷ್ಟು ಖುಷಿಯಾಗುತ್ತೆ ಎಲ್ಲ. ನೋಡಿ ನಮ್ಮ ಮತ್ತೆ ಎಷ್ಟು ಖುಷಿಯಾಗಿದ್ದಾರೆ ಸೀರೆ ತಂದುಕೊಟ್ರು ಅಂತ ಹೇಳಿ. ಎಣ್ಣೆ ಹಚ್ಚಿಸ್ಕೊಳ್ಳಿ ಹೇಳಿ ಸಾಕಾಗೋಗುತ್ತೆ. ಹಾಗಾಗಿ ಸಿಕ್ಕಿದ್ರಲ್ಲಂತ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಜಾಸ್ತಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡ್ರೆ ಇರೋ ಟೆನ್ಷನ್ ಎಲ್ಲ ತುಂಬ ಕಡಿಮೆ ಆಗುತ್ತೆ, ರಿಲ್ಯಾಕ್ಸ್ ಅನಿಸುತ್ತೆ. ನನ್ನ ಅಕೌಂಟಲ್ಲಿ ಇದೆಯಲ್ಲ, ಫಸ್ಟು ಫ್ರೆಂಚ್ ಫ್ರೈಸ್ ಹತ್ರ ಹೋಗೋಣ ಅಥವಾ ಜ್ಯೂಸ್ ಅಂಗಡಿಗ? ಬಟ್ ನನಗೆ ಬೇಕಾಗಿರೋ ಜ್ಯೂಸ್ ಅಲ್ಲೇ ಸಿಗುತ್ತಾ? ಸರಿ, ಓಕೆ. ನಮ್ಮತ್ತಿಗೆ ಬಂದಿದ್ರಲ್ಲ, ಅವರಿಗೆ ಫ್ರೆಂಚ್ ಫ್ರೈಸ್ ಬೇಕಿತ್ತು, ಹಾಗಾಗಿ ತರೋಣ ಅಂತ ಹೋಗಿದ್ವಿ. ಡೋರ್ ಕ್ಲೋಸ್ ಆಗಿತ್ತು. ನನಗೆ ಜ್ಯೂಸ್ ಬೇಕಾಗಿತ್ತು, ಹಾಗೆ ಕುತ್ಕೊಂಡು ಅವರಿಗೆ ತೊಗೊಂಡು ಬರೋಣ ಅಂತ ಹೋದ್ವಿ.
ಏನು ಕಾಂಟ್ರೇಷನ್ ಆಗ್ತೈತೆ ಅಂದೆ. ಏನೋ ಬೇರೆ ಅಂಗಡಿ ತರ ಮಾಡ್ತೀವಿ, ದೊಡ್ಡದ ಅಂಗಡಿ. ಅದೇ ಅಂಗಡಿ ಇರುತ್ತೆ, ಬೇರೆ ಅಂಗಡಿ ಮಾಡ್ತಿದ್ದಾರೆ ಹಂಗ ಕ್ಲಾನ್ಸ್ ಮಾಡ್ತೀರಾ ಏನೋ ಬೇರೆ ತರ. ಬೇರೆ ಕಡೆ ಎಲ್ಲೋ ಸಿಗಲ್ಲ ಫ್ರೆಂಚ್ ಫ್ರೈಸು, ಬೇರೆ ಏನಾರ ಥರ. ಫ್ರೆಂಚ್ ಫ್ರೈಸ್ ತಿನ್ನೋಣ ಅಂತ ಹೋದ್ವಿ, ಬಟ್ ಆ ಅಂಗಡಿ ಕ್ಲೋಸ್ ಆಯಿತು ಶಾಪು. ಇದು ಯಾವ ಜ್ಯೂಸ್ ಅಂಗಡಿ ಹೇಳೋ, ಅದೇ ಮಾತಾಡ್ಸೋದಲ್ಲ ನಮ್ಮ ಮನೆ ಎದುರುಗಡೆ ಅಂತ ಬಂದಿದ್ದೀವಿ. ನಮ್ಮ ಮನೆ ಎದುರುಗಡೆ ಅವ್ರದ್ದು ಜ್ಯೂಸು ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಇಲ್ಲಿಗೆ ಬರ್ತೀನಿ ನಾನು, ಯಾವಾಗಂತೂ ಇಲ್ಲಿಗೆ ಬರೋದು. ಬರ್ತಡೇಗೆ ಹೋಗಬೇಕಾಗಿತ್ತು, ಹಾಗಾಗಿ ಒಂದು ಸಿಂಪಲಾಗಿ ರೆಡಿ ಆದೆ. ಮನೆ ಹತ್ರನೇ ಅಲ್ವಾ ಹೋಗೋದು, ಹಾಗಾಗಿ ಒಂದು ಸಿಂಪಲಾಗಿ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಓಕೆ ಗಾಯ್ಸ್, ಬರ್ತಡೇ ಮುಗೀತು, ವೆಲ್ಕಮ್ ಬ್ಯಾಕ್. ಮತ್ತು ಈ ದೀಪ ಮತ್ತು ಬಾಟಲ್ ಏನೋ ಕಿಡ್ಕೊಂಡು ಕೂತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಟ್ರೆಂಡಿಂಗು ಇದು ಬಾಟಲ್ಗೆ ನೀರು ತುಂಬಿಕೊಂಡು ಒಂದು ವೀಡಿಯೋ ಇದೆಲ್ಲ ಟ್ರೆಂಡಿಂಗು, ಹಾಗಾಗಿ ಅದು ಮಾಡೋಣ ಅಂತ ಹೇಳಿ ನಾನು ಊಟ ಎಲ್ಲ ಆದಮೇಲೆ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ತುಂಬ ದಿನದಿಂದ ಆಸೆ ಇತ್ತು ಇದೊಂದು ವೀಡಿಯೋ ಮಾಡಬೇಕು ಅಂತ ಹೇಳಿ, ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಈ ಥರ ದೀಪ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಅವ್ರು ಬಂದ ತಕ್ಷಣ ವೀಡಿಯೋ ಮಾಡ್ಬೋದು ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಗೈಸ್, ಒಂದ್ಸರಿ ಟ್ರಯಲ್ ನೋಡೋಣ ಅಂತ ಚೆಕ್ ಮಾಡಬೇಕಲ್ಲ, ಹಾಗಾಗಿ ಚೆಕ್ ಮಾಡ್ತಾ ಇದ್ದೆ. ಓಕೆ, ನನ್ನ ಈ ಒಂದು ಡೇ ಇನ್ ಲೈಫ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್. ಬಂತಲ್ಲ ಟ್ರಯಲ್ ಇದು.